ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ನಡೆದಂತಹ ದಾವಣಗೆರೆ ಜಿಲ್ಲೆಯ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಅಕೌಂಟೆನ್ಸಿ ಪೇಪರ್ ಆಗಿರುತ್ತೆ. ಇದಕ್ಕೆ ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೇನೆ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಮಾನಿಟರಿ ಯೂನಿಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. Question number 2. A concept that a business enterprise will not be sold or liquidated in near future is known as dash. Right answer is option B. Going concern is the right answer. Question number 3. The book in which all accounts are maintained is known as dash. That is called ledger. Option D. Question number 4. The impressed system is used in relation to dash. Question number 4. Right answer is option D. Petty cash book is the right answer. Question number 5, my dear children. Credit balance of bank account in cash book shows dash. Right answer is option A. Overdraft is the right answer. Question number ಅಲ್ಲಿಗೆ 5 ಮುಗಿತು. ಈಗ fill in the blanks ಕಡೆಗೆ ಹೋಗ್ತಾ ಇದ್ದೇವೆ. Dash is the first book on double entry book keeping ಅಂತ ಇದೆ. Right answer is question number 6 journal ಅಂತ ಕರೀತೇವೆ. Question number 7, dash system is not a complete system of maintaining records of financial transactions. Question number 7, right answer is single entry is the right answer. Question number 8, the process of recording transactions in general is called dash. Question number 8, right answer is journalizing is the right answer. ಎಲ್ಲಿದೆ ಹೌದಲ್ವಾ, ಅದು ಮುಖ್ಯ. ಈಗ ಕ್ವಶನ್ ನಂಬರ್ 1ಕ್ಕೆ ಜರ್ನಲ್ ಅಂತ ಸಿಕ್ತು. ಕ್ವಶನ್ ನಂಬರ್ 2ಕ್ಕೆ ಸಿಂಗಲ್ ಎಂಟ್ರಿ ಅದು ಕೂಡ ಸಿಕ್ತು. ಕ್ವಶನ್ ನಂಬರ್ 8ಕ್ಕೆ ಜರ್ನಲ್ ಪ್ರಾಪರ್ ಅಂತ ಆಗಿರ್ಬೋದು. ದಯವಿಟ್ಟು ಕಮೆಂಟ್ ಮುಖಾಂತರ. ಇಲ್ಲ ಕಣ್ರೋ, ಕ್ವಶನ್ ನಂಬರ್ 9 ಅಸೆಟ್ ಸೋಲ್ಡ್ ಆನ್ ಕ್ರೆಡಿಟ್ ಆರ್ ಎಂಟರ್ಡ್ ಇನ್ ಜನರಲ್ ಪ್ರಾಪರ್ ಆಗುತ್ತೆ. ಆಯಿತಾ. ಕ್ವಶನ್ ನಂಬರ್ 10 ಇದಕ್ಕೆ ವೆನ್ ಮನಿ ಈಸ್ ಡೆಪಾಸಿಟೆಡ್ ಆನ್ ದ ಬ್ಯಾಂಕ್ ಕ್ರೆಡಿಟ್ ದಿ ಅಕೌಂಟ್ ಆಫ್ ದಿ ಕಸ್ಟಮರ್ ಅನ್ನುವಂಥದ್ದು ಸರಿಯಾಗಿ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ಇದೆ ಅಲ್ವಾ, ಅದು ಡೌಟ್ ನನಗೆ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಪ್ಪ ಏನು ಆನ್ಸರ್ ಅಂತ. ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅಂತೂ ಭಾಳ ಈಸಿ ಇದೆ, ನೀವೇ ಓದ್ಕೊಂತೀರ ಅಂದ್ಕೊಂಡಿದ್ದೀನಿ. ವೋಚರ್ ಅಂತ ಒಂದು, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ, ಜರ್ನಲ್ ಅಂತ, ಪಾಸ್ಬುಕ್ಕು, ಇನ್ನೊಂದು ಜರ್ನಲ್ ಪ್ರಾಪರ್ ಅಂತ ಇದೆ. ಆಯಿತಾ. ಅಲ್ಲೇ ಕೊಟ್ಟಿದ್ದಾರಲ್ವ ಅವೇ ಉತ್ತರಗಳು ಇಲ್ಲಿ ಬರೀಬೇಕು ಅಷ್ಟೇ. ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಮ್ಯಾಥ್ಸ್ ಆಫ್ ಫಾಲೋಯಿಂಗು. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ 1 sentences ಅಂತ ಇದೆ. ಎಕ್ಸ್ಪ್ಯಾಂಡ್ AICPA ಅಂತ ಇದೆ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 13, GST ಹ್ಯಾಸ್ 2 ಕಾಂಪೊನೆಂಟ್ಸ್ ಆಫ್ CGST ಆ್ಯಂಡ್ SGST ಅಂತ ಇದೆ. ಟ್ರೂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಸ್ಟೇಟ್ ಎನಿ 1 ಟೈಪ್ ಆಫ್ ಡಿಸ್ಕೌಂಟ್ ಅಂತ ಇದೆ. ಟ್ರೇಡ್ ಡಿಸ್ಕೌಂಟ್ ಆರ್ ಕ್ಯಾಶ್ ಡಿಸ್ಕೌಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 14, ಸ್ಟೇಟ್ ಎನಿ 1 ಟೈಪ್ ಆಫ್ ಡಿಸ್ಕೌಂಟ್. ಹೇಳಿದ್ನಲ್ವ ಈಗ. ನೇಮ್ ಎನಿ ಒನ್ ಆಫ್ ಸಬ್ಸಿಡರಿ ಬುಕ್. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಕ್ಯಾಶ್ ಬುಕ್, ಯಾವುದಾದ್ರೂ ಒಂದು ತಾವುಗಳು ಬರಿಬೋದು. ವಾಟ್ ಈಸ್ ಕ್ಯಾಶ್ ಬುಕ್ ಅಂತ ಇದೆ. ಕ್ಯಾಶ್ ಬುಕ್ ಅಂದರೆ ಸಬ್ಸಿಡರಿ ಬುಕ್ ಯೂಸ್ಡ್ ಟು ರೆಕಾರ್ಡ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವಿಂಗ್ ಏನಂತೀರ ಕ್ಯಾಶ್ ರೆಸಿಪ್ಟ್ಸ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್, ದಟ್ ಈಸ್ ಕಾಲ್ಡ್ ಕ್ಯಾಶ್ ಬುಕ್. ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಮುಂದೆ ಕಾಣುವಂಥ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹಾಗೂ ನಾವು ಕೊಟ್ಟಂತಹ ಪ್ರಶ್ನೆಗಳು ಬಹಳ ರಿಪೀಟಾಗಿ ಬಂದಿದ್ದು. ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಖುಷಿಯಾಗಿ ಸರ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಅದಕ್ಕೆ ಖುಷಿ ಇದೆ. ಯಾಕಂದರೆ ಅಟ್ಲೀಸ್ಟ್ ಅಷ್ಟಾದರೂ ವಿದ್ಯಾರ್ಥಿಗಳು ಕಲ್ತ್ರಲ್ವಾ ಅಂತ. ಅದನ್ನು ನಾವು ಕೃತಜ್ಞತೆಗಳು ಅಂತ ಕರಿತೇವೆ. ಕೃತಜ್ಞತೆಗಳು ಇಲ್ಲದಂಥವನು ಮನುಷ್ಯನೇ ಅಲ್ಲ ಅವನು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಇನ್ನೂ ಯಾರಿಗೆಲ್ಲ ಎಕ್ಸಾಮ್ ಆಗಿಲ್ವೋ ಇಂಗ್ಲೀಷು ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಥಮ PUCನವರಿಗೆ ಪ್ರಥಮ PUCಯ ಲಿಂಕ್ಸ್ಗಳನ್ನು ನೀಡಿದ್ದೇನೆ. ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಗ್ರಾಮರ್ ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ ಬರುವಂಥ ಪ್ರಶ್ನೆಗಳ ಲಿಂಕ್ಸನ್ನು ನೀಡಿದ್ದೇನೆ. ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಹಕರಿಸಬೇಕು. ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಮನಸ್ಸುಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಯಾಕಂದರೆ
ಮಿಡ್ ಟರ್ಮ್ ಎಕ್ಸಾಮ್ಗೆ ಬಹಳ ಸಹಕಾರವನ್ನು ನೀಡಿದಿರಿ. ಪ್ರತಿಯೊಂದು ವಿಡಿಯೋ ಕೂಡ ತಾವುಗಳು ವಾಚ್ ಮಾಡಿದ್ದೀರಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ನಮಗೆ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ. ಧನ್ಯವಾದಗಳು.